ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿನಿಯರು ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳುವಂಥ ವಿಧಾನವನ್ನು ಈಗ ಹೇಳ್ಕೊಡ್ತಾ ಇದ್ದೀನಿ. ಈ ಗೂಗಲಲ್ಲಿ ಹೋಗಿ UCMS ಅಂತ ಟೈಪ್ ಮಾಡಿಕೊಂಡು ಇಲ್ಲಿ ತಮ್ಮದು ಯೂಸರ್ ನೇಮ್ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಂಡು ತಮಗೆ ಈಗಾಗಲೇ ತಮ್ಮ ಪಾಸ್ವರ್ಡನ್ನು ಗೊತ್ತಿದ್ದರೆ ಅದನ್ನು ಹಾಕೋಬಹುದು, ಇಲ್ಲಾಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಹಾಕ್ಕೊಂಡು ಇಲ್ಲಿ ಬರ್ತಕ್ಕಂಥ ಈ ಸ್ಟೆಪ್ಗಳನ್ನು ಫುಲ್ಫಿಲ್ ಮಾಡಬೇಕಾಗ್ತೈತೆ. ಫಸ್ಟು ಪ್ರೊಫೈಲ್ ಯೂಸರ್ ಟೈಪು ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಿ ಆರ್ ಯು ಇಂಡಿಯನ್ ಎಸ್ ಅಂತ ಟೈಪ್ ಮಾಡಿಕೊಂಡು ಎಸ್ ಅಂತ ಮಾಡಿಕೊಂಡು ಮುಂದೆ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಮತ್ತೆ ನಿಮ್ಮದು ಯೂಸರ್ ID-ನ ಹಾಕಬೇಕಾಗ್ತದೆ, ರಿಜಿಸ್ಟರ್ ನಂಬರು ಹಾಕ್ಕೊಂಡು ಇಲ್ಲಿರ್ತಕ್ಕಂಥ ಕ್ಯಾಪ್ಚಾವನ್ನು ಕೆಳಗಡೆ ಫಿಲ್ ಮಾಡಬೇಕು, ಮಾಡಿ ಮತ್ತೆ ನೆಕ್ಸ್ಟ್ ಅಂತ ಕೊಡಬೇಕು. ನಂತರ ನಿಮ್ಮ ಮೊಬೈಲ್ಗೊಂದು OTP ಬರುತ್ತೆ. ಆ ಬಂದಂಥ OTPಯನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗ್ತದೆ. OTP ಹಾಕ್ಕೊಂಡು ತಾವು ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಮೊಬೈಲ್ ಫಸ್ಟಲ್ಲಿ ಯಾವ್ದು ಕೊಟ್ಟಿದ್ದೀರಿ ಅದಕ್ಕೆ OTP ಬಂದಿರ್ತದೆ, ಅದನ್ನು ಹಾಕ್ಕೊಂಡು ಓಕೆ ಅಂದರೆ ಮುಂದೆ ಇಲ್ಲಿ ತಮ್ಮ ಪ್ರೊಫೈಲಲ್ಲಿ ABCID ಅಪ್ಡೇಟ್ ಅಂತ ಕೇಳ್ತದೆ. ABCID ತಮ್ಮ ಹತ್ರ ಇದ್ದರೆ ಡಿಜಿಲಾಕರ್ ID ಇದ್ದರೆ ಹಾಕೋಬಹುದು, ಇಲ್ಲಾಂದರೆ ತಾವು ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೋದು. ಹಾಕ್ಕೊಂಡು ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಎಸ್ ಅಂದರೆ ಡಾಟಾ ಸಕ್ಸಸ್ ಆಗ್ತದೆ. ಸಕ್ಸಸ್ಫುಲ್ ಅಪ್ಲೋಡ್ ಆದಮೇಲೆ ತಾವು ಅಕಾಡೆಮಿಕ್ ಹೋಗಿ ಕೋರ್ಸ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿಕೊಂಡ್ರೆ ತಮಗೆ ಇರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಇಲ್ಲಿ ಹಾರ್ಡ್ ಕೋರು ಮತ್ತು ಸಾಫ್ಟ್ ಕೋರ್ ಅಂತ ಇರ್ತವೆ. ಹಾರ್ಡ್ ಕೋರು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಿರುತ್ತೆ. ಸಾಫ್ಟ್ ಕೋರು ಏನಿರ್ತದಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಮತ್ತು ಓಪನ್ ಎಲೆಕ್ಟಿವನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ತಮಗಿರ್ತಕ್ಕಂಥದ್ದು ಓಪನ್ ಎಲೆಕ್ಟಿವ್ ಯಾವುದು ಮತ್ತು ಸಾಫ್ಟ್ ಕೋರ್ ಯಾವುದು ಅಂತ ನೋಡ್ಕೋಬೇಕು. ಆಮೇಲೆ ತಮಗೆ ಟೋಟಲ್ ಕೆಳಗಡೆ ಇಲ್ಲಿ ಕ್ರೆಡಿಟ್ಸ್ ಎಷ್ಟಿದೆ, ನಾವು ಕ್ರೆಡಿಟನ್ನು ಎಷ್ಟು ಸೆಲೆಕ್ಟ್ ಮಾಡಬೇಕು ಅಂತ ಇರ್ತದೆ. ಆ ಟೋಟಲ್ ಕ್ರೆಡಿಟ್ ಮೇಲ್ಗಡೆ ಎಷ್ಟಿದೆ ಕೆಳಗಡೆನೂ ಅಷ್ಟೇ ಇರಬೇಕು. ಅದಕ್ಕೆ ತಮಗೆ ಸಾಫ್ಟ್ ಕೋರು ಸಾಫ್ಟ್ ಕೋರನ್ನು ನೋಡಿಕೊಂಡು ಓಪನ್ ಎಲೆಕ್ಟಿವನ್ನು ಎರಡೂ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ನಾವು ಸಬ್ಮಿಟ್ ಮಾಡಬೇಕಾಗ್ತದೆ. ಮಾಡಿದ ನಂತರ ಸಬ್ಮಿಟ್ ಆದಮೇಲೆ ಎಸ್ ಅಂದು ಈಗ ಕೋರ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದನ್ನು ಓಕೆ ಅಂದರೆ ಸಾಕು. ಇಲ್ಲಿಗೆ ನಮ್ಮದು ಕೋರ್ಸ್ ರಿಜಿಸ್ಟ್ರೇಷನ್ನು ಕಂಪ್ಲೀಟ್ ಆದಂಗೆ ಆಯಿತು.